ನಂಜನಗೂಡಿನಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಗ್ರಾಹಕರ ಪರದಾಟ, ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಆರೋಪ ಕೇಳಿಬರ್ತಾ ಇದೆ. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ. ನಂಜನಗೂಡಿನಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ, ಬೆಳ್ಳಂಬೆಳಗ್ಗೆ ಏಜೆನ್ಸಿ ಮುಂದೆ ಗ್ರಾಹಕರ ಉದ್ದನೆಯ ಕ್ಯೂ. ಯುದ್ಧದ ಎಫೆಕ್ಟ್, ಸಿಲಿಂಡರ್ ಸಿಗದೆ ಅಡುಗೆ ಮನೆಗಳಲ್ಲಿ ಆರಿತು ಒಲೆ. ಗ್ಯಾಸ್ ಏಜೆನ್ಸಿಯ ವಿರುದ್ಧ ಜನರ ಆಕ್ರೋಶ. ನಂಜುಂಡೇಶ್ವರ ಇಂಡಿಯನ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಗಂಭೀರ ಆರೋಪ. 600ಕ್ಕೂ ಹೆಚ್ಚು ಜನರಿಂದ ನಿತ್ಯ ಪರದಾಟ. 30 ಕಿಲೋಮೀಟರ್ ದೂರದಿಂದ ಬಂದು ಕಾದು ಸುಸ್ತಾದ ಜನರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತ ಮುಖಂಡ ರಾಹುಲ್ ಕಲ್ಕುಂದ ಕಿಡಿ. ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಪ್ರತಿಭಟನೆಗೆ ಎಚ್ಚರಿಕೆ. ನಂಜನಗೂಡು ತಾಲೂಕು ಆಡಳಿತದ ಹಸ್ತಕ್ಷೇಪಕ್ಕೆ ಸಾರ್ವಜನಿಕರ ಒತ್ತಾಯ. ನಂಜನಗೂಡಿನಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ, ಬೆಳ್ಳಂಬೆಳಗ್ಗೆ ಏಜೆನ್ಸಿಗಳ ಮುಂದೆ ಗ್ರಾಹಕರ ಉದ್ದನೆಯ ಕ್ಯೂ. ಯುದ್ಧದ ಎಫೆಕ್ಟ್, ಸಿಲಿಂಡರ್ ಸಿಗದೆ ಅಡುಗೆ ಮನೆಗಳಲ್ಲಿ ಆರಿತು ಒಲೆ. ಗ್ಯಾಸ್ ಏಜೆನ್ಸಿ ವಿರುದ್ಧ ಜನರ ಆಕ್ರೋಶ. ನಂಜುಂಡೇಶ್ವರ ಇಂಡಿಯನ್ ಗ್ಯಾಸ್ ಏಜೆನ್ಸಿ ವಿರುದ್ಧ ಗಂಭೀರ ಆರೋಪ. 600ಕ್ಕೂ ಹೆಚ್ಚು ಜನರಿಂದ ನಿತ್ಯ ಪರದಾಟ. 30 ಕಿಲೋಮೀಟರ್ ದೂರದಿಂದ ಬಂದು ಕಾದು ಸುಸ್ತಾದ ಜನರು. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತ ಮುಖಂಡ ರಾಹುಲ್ ಕಲ್ಕುಂದ ಕಿಡಿ. ಕೂಡಲೇ ಸಮಸ್ಯೆ ಬಗೆಹರಿಸದಿದ್ದರೆ ಪ್ರತಿಭಟನೆಯ ಎಚ್ಚರಿಕೆ. ನಂಜನಗೂಡು ತಾಲೂಕು ಆಡಳಿತದ ಹಸ್ತಕ್ಷೇಪಕ್ಕೆ ಸಾರ್ವಜನಿಕರ ಒತ್ತಾಯ. ನಂಜನಗೂಡಿನಲ್ಲಿ ಇಸ್ರೇಲ್, ಇರಾನ್ ಹಾಗೂ ಅಮೆರಿಕದ ನಡುವಿನ ಯುದ್ಧದ ಪರಿಣಾಮವಾಗಿ ನಂಜನಗೂಡಿನಲ್ಲಿ ಅಡುಗೆ ಅನಿಲ ಸಿಲಿಂಡರ್ಗಾಗಿ ಗ್ರಾಹಕರು ನಿತ್ಯ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಟ್ಟಣದ ಶ್ರೀ ನಂಜುಂಡೇಶ್ವರ ಇಂಡಿಯನ್ ಗ್ಯಾಸ್ ಏಜೆನ್ಸಿಯ ವಿರುದ್ಧ ಗ್ರಾಹಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಗರದ ರಾಮಶೆಟ್ಟಿ ಲೇಔಟ್ನಲ್ಲಿರುವ ನಂಜುಂಡೇಶ್ವರ ಗ್ಯಾಸ್ ಕಚೇರಿಯಲ್ಲಿ ಸಿಲಿಂಡರ್ ಪಡೆಯಲು ಗ್ರಾಹಕರು ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದಲೇ ಸರತಿ ಸಾಲಿನಲ್ಲಿ ನಿಲ್ತಿದ್ದಾರೆ. ಸುಮಾರು 600ರಿಂದ 700 ಜನರು ಪ್ರತಿದಿನ ಗ್ಯಾಸ್ಗಾಗಿ ಕಚೇರಿಗೆ ಅಲಿತಾ ಇದ್ರು. ಈ ಬಗ್ಗೆ ಕಚೇರಿ ಸಿಬ್ಬಂದಿಯನ್ನ ವಿಚಾರಿಸಿದಾಗ ಸರ್ಕಾರದಿಂದ ಸಿಲಿಂಡರ್ಗಳ ಸರಬರಾಜು ಕಡಿಮೆ ಆಗ್ತಾ ಇದೆ, ನಾವೇನು ಮಾಡಲು ಸಾಧ್ಯವಿಲ್ಲ ಎಂದು ಉತ್ತರಿಸ್ತಾ ಇದ್ದಾರೆ ಎಂದು ತಿಳಿದು ಬಂದಿದೆ. ಗ್ರಾಹಕರ ಪರದಾಟದ ಬಗ್ಗೆ ಪ್ರತಿಕ್ರಿಯಿಸಿದ ರೈತ ಮುಖಂಡ ಕಲ್ಕುಂದ ರಾಹುಲ್, ನಂಜನಗೂಡು ನಗರದಲ್ಲಿ ಸಾಕಷ್ಟು ಗ್ಯಾಸ್ ಏಜೆನ್ಸಿಗಳಿವೆ, ಆದರೆ ಇತರ ಯಾವುದೇ ಏಜೆನ್ಸಿಗಳಲ್ಲಿ ಇಂತಹ ಸಮಸ್ಯೆಗಳಿಲ್ಲ. ಶ್ರೀ ನಂಜುಂಡೇಶ್ವರ ಗ್ಯಾಸ್ ಏಜೆನ್ಸಿ ಮಾತ್ರ ಗ್ರಾಹಕರಿಗೆ ಸರಿಯಾದ ಮಾಹಿತಿ ನೀಡದೆ ದಿನನಿತ್ಯ ಅಲ್ದಾಡಿಸುತ್ತಿದೆ ಎಂದು ಆರೋಪಿಸಿದ್ದಾರೆ. ಇದಲ್ಲದೆ 30ರಿಂದ 40 ಕಿಲೋಮೀಟರ್ ದೂರದಿಂದ ಗ್ರಾಹಕರು ಸಿಲಿಂಡರ್ಗಾಗಿ 4-5 ದಿನಗಳವರೆಗೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಂಡರ್ ಯಾವಾಗ ಸಿಗುತ್ತೆ ಎನ್ನುವುದು ನಿಖರ ದಿನಾಂಕವನ್ನು ಸಹ ಏಜೆನ್ಸಿ ಮಾಲೀಕರು ತಿಳಿಸ್ತಾ ಇಲ್ಲ ಎಂದು ಗ್ರಾಹಕರು ದೂರಿದ್ದಾರೆ. ಈ ಬಗ್ಗೆ ತಾಲೂಕು ಆಡಳಿತ ಮತ್ತು ಆಹಾರ ಇಲಾಖೆಯ ಅಧಿಕಾರಿಗಳು ಭೇಟಿ ನೀಡಿ ಕೂಡಲೇ ಮಧ್ಯ ಪ್ರವೇಶಿಸಿ ಗ್ರಾಹಕರಿಗೆ ಸಮಯಕ್ಕೆ ಸರಿಯಾಗಿ ಗ್ಯಾಸ್ ಪೂರೈಕೆ ಮಾಡುವಂತೆ ಏಜೆನ್ಸಿ ಮಾಲೀಕರಿಗೆ ಸೂಚಿಸಬೇಕೆಂದು ಸಾರ್ವಜನಿಕರು ಒತ್ತಾಯಿಸ್ತಾ ಇದ್ದಾರೆ. ಗ್ಯಾಸ್ ಸಿಲಿಂಡರ್ ಸಮಸ್ಯೆಯನ್ನ ಶೀಘ್ರವಾಗಿ ಪರಿಹರಿಸದಿದ್ದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ಸ್ಥಳೀಯರು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಗ್ರಾಹಕರ ಸಮಸ್ಯೆಗೆ ಪರಿಹಾರ ನೀಡಬೇಕಿದೆ. ಆಯ್ತು ಟೈಟ್ ಆಗಿದೆ ನಾನು ನಮ್ಮ ಜೀವನಿಗೆ ನಿಮ್ಗೆ ಕೊಡ್ತಾರ. ಸುಮ್ಮನೆ 360 ಸಿಲಿಂಡರ್ ತರಿಸ್ತಾರ, 6 ಜನಕ್ಕೆ ಕೊಡ್ತಾರೆ ನಿಮ್ಗೆ. ತಿಂಡಿ ಮಾಡಿದ್ರೆ ನಮ್ಮ ತಗೊಂಡು ನಾವು ಗಡಿಕೆ ಮಾಡಗಟ್ಟೆ ಆಯ್ತು ಟೈಟ್ ಆಗಿದೆ
ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ವೆಂಕಟೇಶ್ ಅವರು ವರದಿಗಾರರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೆಂಕಟೇಶ್, ಹೇಳಿ, ಏನಿರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಖಂಡಿತ ಪ್ರದೇಶ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಅಮೆರಿಕ ಮತ್ತು ಇಸ್ರೇಲ್ ಹಾಗೂ ಇರಾನ್ ವಿಚಾರಣೆ ಸಂದರ್ಭದಲ್ಲಿ ಸಾಕಷ್ಟು ಅಂದ್ರೆ ಪ್ರಪಂಚದಾದ್ಯಂತ ಏನೋ ತಮ್ಮ ಒಂದು ಜಾಗತಿಕ ಯುದ್ಧ ಪರಿಣಾಮವಾಗಿ ಅಂತ ಹೇಳ್ಬೋದು. ಯಾಕಂದ್ರೆ ಈ ಒಂದು ದಿನದಲ್ಲಿ ನಂಜನಗೂಡು ತಾಲೂಕು ಸಹ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಗ್ಯಾಸ್ಗೆ ಪರದಾಡುವಂತ ಪರಿಸ್ಥಿತಿ ಅಂದ್ರೆ ಗ್ರಾಹಕ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು ಪ್ರದೇಶ. ಯಾಕಂದ್ರೆ ಪ್ರದೇಶ ಇತ್ತೀಚಿನ ದಿನಗಳಲ್ಲಿ ಗ್ರಾಹಕ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ನಂಜನಗೂಡು ನಗರದಲ್ಲಿರುವಂತಹ ನಂಜುಂಡೇಶ್ವರ ಗ್ಯಾಸ್ ಏಜೆನ್ಸಿಯಲ್ಲಿ ಇತ್ತೀಚಿನ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಗ್ರಾಹಕ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಇತ್ತೀಚಿನ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಗೆ ಲೈನ್ ಕ್ಯೂ ಅಂದ್ರೆ ಉದ್ದುತ್ತ ಲೈನ್ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 600 ರಿಂದ 700 ದಿನ ಪ್ರತಿನಿತ್ಯ ಬರುವಂತ ಹೇಳ್ಬೋದು. ಸ್ಥಳೀಯವಾಗಿ ಸಿಲಿಂಡರ್ ಅಭಾವ ಉಂಟಾಗಿ ಅಂದ್ರೆ ಮನೆ ಬಳಕೆ ಸಿಲಿಂಡರ್ ಅಭಾವ ಉಂಟಾಗಿದೆ ಅಂತ ಹೇಳ್ಬೋದು. ಈ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಸಾವಿರಾರು ಗ್ರಾಹಕರು ಬಂದು ತಮ್ಮ ಗ್ಯಾಸ್ ಏಜೆನ್ಸಿಯಲ್ಲಿ ಬಂದು ಸಿಲಿಂಡರ್ ಗಾಗಿ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಗ್ಯಾಸಿನ ವಿತರಣೆ ಆದ್ರೆ ಕಚೇರಿಗೆ ಬರುವಂತ ಸಂದರ್ಭ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೂ ಸ್ಥಳೀಯವಾಗಿ ಅಲ್ಲಿನ ಗ್ರಾಹಕರ ಹೇಳಿಕೆ ಪ್ರಕಾರ ಸ್ಥಳೀಯ ಮನೆ ಅಂದ್ರೆ ಕೇಂದ್ರ ಸರ್ಕಾರ ಹೇಳಿಕೆ ಪ್ರಕಾರ ಮನೆಯ ಬಳಕೆ ಅಂತ ಗ್ಯಾಸ್ ಅಭಾವ ಇಲ್ಲ ಅಂತ ಹೇಳ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮನೆಯ ಗ್ಯಾಸ್ ಏಜೆನ್ಸಿ ಅಭಾವ ಬಿಸಿ ತಟ್ಟಿದೆ ಅಂತ ಹೇಳ್ಬೋದು ಪ್ರದೇಶ. ಈಗ ಅಧಿಕಾರಿಗಳಿಗೆ ದೂರು ಕೊಟ್ಟಾಗಿದೆ ಅಂತ ವರದಿಯಲ್ಲಿದೆ. ತಾಲೂಕು ಆಡಳಿತ ಇದ್ರ ಬಗ್ಗೆ ಏನ್ ಹೇಳುತ್ತೆ? ಖಂಡಿತ ಪ್ರದೇಶ. ಯಾಕಂದ್ರೆ ರೈತರ ಹೇಳಿಕೆ ಪ್ರಕಾರ ತಾಲೂಕು ಈ ಬಗ್ಗೆ ಗಮನಿಸಬೇಕು. ಜೊತೆಗೆ ಈ ಬಗ್ಗೆ ಹಿಂದಿನ ಯುದ್ಧ ಪ್ರಾರಂಭವಾದಂತ ದಿನಗಳಲ್ಲಿ ತಾಲೂಕು ಆಡಳಿತ ಈ ಬಗ್ಗೆ ಗ್ಯಾಸ್ ಏಜೆನ್ಸಿಗಳ ಮೀಟಿಂಗ್ ಮಾಡಿದ ಸಭೆಯನ್ನು ಮಾಡಿದ್ದು. ಅಂದ್ರೆ ಗ್ಯಾಸ್ ಏಜೆನ್ಸಿ ಯಾರಿದ್ದಾರೆ ಅವರು ಸಭೆ ಕರೆದು ಯಾವುದೇ ಕಾರಣಕ್ಕೂ ಸಹ ಗ್ರಾಹಕರಿಗೆ ಪರದಾಟ ಆಗಬಾರ್ದು ಅಂತ ಗ್ರಾಹಕರಿಗೆ ಸ್ಥಳೀಯವಾಗಿ ಮತ್ತು ಶಾಸಕರು ಮತ್ತು ತಹಸೀಲ್ದಾರ್ ಸಮ್ಮುಖದಲ್ಲಿ ಸಹ ಸಭೆ ನಡೆದಿತ್ತು ಅಂತ ಹೇಳ್ಬೋದು. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ ವೆಂಕಟೇಶ್. ಏನಂದ್ರೆ ನಂಜನಗೂಡಿನಲ್ಲಿ ಈಗ ಅಡುಗೆ ಅನಿಲದ್ದೇ ದೊಡ್ಡ ಚಿಂತೆ ಆಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಸ್ರೇಲ್ ಇರಾನ್ ನಡುವಿನ ಸಂಘರ್ಷ ಇತ್ತ ನಂಜನಗೂಡಿನ ಸಾಮಾನ್ಯ ಜನರ ಅಡುಗೆ ಮನೆಯ ಬಾಗಿಲಿಗೂ ತಟ್ಟಿದೆ ಅಂತಾನೆ ಹೇಳಿದ್ರೆ ತಪ್ಪಾಗಲ್ಲ. ಸಿಲಿಂಡರ್ ಇಲ್ಲದೆ ಜನನಿತ್ಯ ಪರದಾಡ್ತಾ ಇದ್ದು ಗ್ಯಾಸ್ ಏಜೆನ್ಸಿಗಳ ವಿರುದ್ಧ ಆಕ್ರೋಶದ ಕಟ್ಟೆ ಒಡೆದಿದೆ ಅಂತಾನೆ ಹೇಳ್ಬೋದು. ನಂಜನಗೂಡು ಪಟ್ಟಣದ ಶ್ರೀ ನಂಜುಂಡೇಶ್ವರ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಈಗ ಗ್ರಾಹಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಕಳೆದ ಕೆಲವು ದಿನಗಳಿಂದ ಇಲ್ಲಿ ಗ್ಯಾಸ್ ಸಿಲಿಂಡರ್ಗಾಗಿ ಹಾಹಾಕಾರ ಶುರುವಾಗಿದ್ದು ರಾಮಶೆಟ್ಟಿ ಲೇಔಟ್ನಲ್ಲಿರುವ ಏಜೆನ್ಸಿಯ ಕಚೇರಿಯ ಮುಂದೆ ಬೆಳಂಬೆಳಗ್ಗೆ 6 ಗಂಟೆಯಿಂದಾನೇ ಜನ ಸರತಿ ಸಾಲಿನಲ್ಲಿ ನಿಲ್ತಾ ಇದ್ದಾರೆ. ಕೇವಲ 10-20 ಮಂದಿಯಲ್ಲ, ಪ್ರತಿದಿನ ಸುಮಾರು 600 ರಿಂದ 700 ಜನ ಅಡುಗೆ ಅನಿಲಕ್ಕಾಗಿ ಕಚೇರಿಯ ಅಲ್ದಾಡ್ತಾ ಇದ್ದಾರೆ. ಆತಂಕಕಾರಿ ಸಂಗತಿ ಏನಂದ್ರೆ ಏಜೆನ್ಸಿ ಸಿಬ್ಬಂದಿಯ ವಾದ ಅಂದ್ರೆ ಗ್ರಾಹಕರು ಈ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಏಜೆನ್ಸಿ ಸಿಬ್ಬಂದಿ ಮಾತ್ರ ಬೇಜವಾಬ್ದಾರಿ ಉತ್ತರ ನೀಡ್ತಾ ಇದ್ದಾರೆ ಅನ್ನಲಾಗ್ತಿದೆ. ಸರ್ಕಾರದಿಂದಲೇ ಸರಬರಾಜು ಕಡಿಮೆಯಾಗಿದೆ, ನಾವೇನು ಮಾಡಲು ಸಾಧ್ಯ ಎನ್ನುವ ಮೂಲಕ ಕೈ ತೊಳೆದುಕೊಳ್ತಾ ಇದ್ದಾರೆ. ಈ ಅವ್ಯವಸ್ಥೆಯ ಬಗ್ಗೆ ಪ್ರತಿಕ್ರಿಯಿಸುವ ರೈತ ಮುಖಂಡ ಕಲ್ಕುಂದ ರಾಹುಲ್ ಅವರು ಏಜೆನ್ಸಿಯ ವಿರುದ್ಧ ಗಂಭೀರ ಆರೋಪ ಮಾಡ್ತಾ ಇದ್ದಾರೆ. ಈ ಕೂಡಲೇ ತಾಲೂಕು ಆಡಳಿತ ಹಾಗೂ ಆಹಾರ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಬೇಕು, ಮತ್ತೆ ಸಮಸ್ಯೆನ ಬಗೆಹರಿಸಬೇಕು. ಇಲ್ದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆ ಮಾಡ್ತೀವಿ ಅಂತ ಸ್ಥಳೀಯರು ಎಚ್ಚರಿಕೆ ಕೂಡ ನೀಡ್ತಾ ಇದ್ದಾರೆ. ಗ್ಯಾಸಿಗೆ ಬಂದು 5 ದಿನ 6 ದಿನ ಸುತ್ತಿಸ್ತಾರೆ. ನಮಗೆ ಓದಿದ್ರು ಏನಾಯ್ತು ಗೊತ್ತಾ, ನಿಮ್ಮ ಮೆಂಬರ್ ಬಂದಿಲ್ಲ ಅಂತಾರೆ, ಪುನಃ ಇಲ್ಲಿ ಹೋದ್ರೆ ನಿಮ್ಗೆ ಬೆಳ್ ಬಂದಿಲ್ಲ ಅಂತಾರೆ. ಈ ಸೇರಿಸಿ 5 ದಿನ ಬಂದೀನಿ. ಯಾವ್ರಿಂದ ಬಂದಿರ? ಕೂಲಿ ಕಮಲ ಮಾಡೋರು. ಯಾವರು ಹೇಳಿದ್ರು ಕೂಲಿ ಕಮಲ ಮಾಡಿದ್ರೆ ಇದೇ ಮಾಡಕ್ಕೆ ಹೋದ್ರೆ 5 ದಿನಕ್ಕೆ ಹೋದ್ರೆ ನಾವು ಜೀವನ ಹೇಗೆ ಮಾಡ್ಬೇಕಂತ ಹೇಳಿ ಇವತ್ತು. ಈಗ ಅವತ್ತು ಬೆಳ್ ಬಂದಿಲ್ಲ ಅಂದ್ರೆ ಇವತ್ತು ಬೆಳ್ ಬಂದಾಗ ಪುನಃ ಸಾಯಂಕಾಲ ಫೋನ್ ಮಾಡಿ ಅಂತಾರೆ, ಮೆಸೇಜ್ ಮಾಡಿದ್ರೆ ಮೆಸೇಜ್ ಮಾಡಿದ್ರೆ ಬರೋಂಗಿಲ್ಲ, ಪುನಃ ಆಫೀಸಿಗೆ ಬನ್ನಿ ಅಂತಾರೆ. ಈ ಸೇಜ್ 5 ದಿನ 6 ದಿನ ಸುತ್ತಾಗಾಯ್ತು. ನಿಮ್ಮ ಹೆಸರು? ಮದೇಗೌಡ ಅಂತ.
ನಂಜುಂಡೇಶ್ವರ ಗ್ಯಾಸ್ ನಂಜನಗೂಡಿನಲ್ಲಿ ಸುಮಾರು 600ರಿಂದ 700 ಗ್ರಾಹಕರಿದ್ರೂ ದಿನನಿತ್ಯ 600-700 ಜನ ಗ್ರಾಹಕರಿಗೆ ಸಿಲಿಂಡರ್ನ ಒದಗಿಸ್ತಾ ಇಲ್ಲ. ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಗ್ಯಾಸ್ ಅವರು ದಿನನಿತ್ಯಗೆ 360 ತರಿಸ್ತೀವಿ, ಅದರ ಮೇಲೆ ನಮಗೆ ಗ್ಯಾಸ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಹಳ್ಳಿಯಿಂದ ಬಂದು ಗ್ರಾಹಕರು ಒಂದು ದಿನ ಬಂದರೆ 5 ದಿನ ಬಂದು ಕಾದು ನಿಂತು ಅವರ ಕೂಲಿನೂ ಸಹ ವೆಚ್ಚ ಮಾಡ್ಕೊಂಡು ಬರ್ತಾಯಿದ್ದಾರೆ. ಪ್ರತಿದಿನ ಬಂದಂಥ ಗ್ರಾಹಕರಿಗೆ ರೈತರಿಗೆ ಸಿಲಿಂಡ್ರನ್ನ ಕೊಡ್ತಾ ಇಲ್ಲ. ಇಲ್ಲಿ ಇವರು ಸಿಲಿಂಡರ್ ಕೊಡ್ಬೇಕಾದ್ರೆ ದಿನನಿತ್ಯವೂ ರೈತರಿಗೆ ಭಾಳಷ್ಟು ತೊಂದರೆ ಮಾಡ್ತಾಯಿದ್ದಾರೆ. ನಂಜುಂಡೇಶ್ವರ ಗ್ಯಾಸಿನಲ್ಲಿ ಪ್ರತಿದಿನ ನೋಡಿದ್ರೆ ಈಗೆಲ್ಲ ಸುತ್ತಮುತ್ತ ಎಲ್ಲ ನೋಡಿದ್ರೆ ನೀವು ಪ್ರತಿದಿನ ಎಲ್ಲ ಸಿಲಿಂಡರ್ಗೆ ತೊಂದರೆ ಆಗ್ತಾಯಿದೆ. ರಸ್ತೆ ವೆಹಿಕಲಲ್ಲೂ ಸಹ ವೆಹಿಕಲ್ಲು ತುಂಬ ನಿಂತಿದೆ. ಹಾಗೂ ಬರುವಂಥ ರೈತರಿಗೆ ಒಂದು ದಿನಕ್ಕೆ ಸಿಲಿಂಡರ್ ಕೊಡ್ತಾ ಇಲ್ಲ. ಒಂದು ದಿನ ಸಿಲಿಂಡರ್ ಬುಕ್ ಮಾಡಿದ್ರೆ ಇವರು 90 ದಿನ ಟೈಮ್ ತಗೊತ್ತದೆ. ಇವರು ಸಿಲಿಂಡರ್ ಬುಕ್ ಮಾಡಿದಾಗ ಕ್ಯಾನ್ ನಂಬರ್ ಬರ್ಬೇಕಂತಾರೆ, ಆರ್ಡರ್ ನಂಬರ್ ಬರ್ಬೇಕಂತದೆ. ಅವರು ಬರೋದು ಆರ್ಡರ್ ನಂಬರ್ ಬಂದರೆ ಇಲ್ಲಿ ಬಂದು KYC ಮಾಡಿಸಿ ಹೆಬ್ಬೆಟ್ಟು ಕೊಡಿ ಅಂತ ಬಹಳ ತೊಂದರೆ ಕೊಡ್ತಾಯಿದ್ದಾರೆ. ಈ ಇಂಡಿಯನ್ ಗ್ಯಾಸ್ ಅವರಿಗೆ ಮತ್ತು ಈ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಮತ್ತು ದಂಡಾಧಿಕಾರಿಗಳು ಇದನ್ನು ಸೂಕ್ತವಾಗಿ ಗಮನಿಸಿ ಇದನ್ನು ಸೂಕ್ತವಾಗಿ ರೈತರಿಗೆ ಸಿಲಿಂಡರ್ ಕೊಡಿಸ್ಬೇಕಾಗಿ ತಮ್ಮಲ್ಲಿ ಮನವಿ. ನಾನು ನಮ್ಮ ಜೀವನಿಗೆ ನಿಮ್ಗೆ ಕೊಡ್ತಾರ ಸುಮ್ಮನೆ 360 ಸಿಲಿಂಡರ್ ತರಿಸ್ತಾರ 6 ಜನಕ್ಕೆ ಕೊಡ್ತಾರೆ ನಿಮ್ಗೆ. ತಿಂಡಿ ಮಾಡಿದ್ರೆ ನಮ್ಮನ್ನ ತಗೊಂಡು ಬಿಡೋಣ. ಆಯಿತು ಬನ್ನಿ ಸರ್.